ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಲೀಪ್ ಶರ್ಮಾ ಅಂತ, ಶರಣರ ಶಕ್ತಿ ಚಿತ್ರ ನಿರ್ದೇಶಕ. ನಾವು ಏನಾದರೂ ಒಂದು ಬಸವಣ್ಣನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ನಾವು ಗದಗಲ್ಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ. ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಅವಾಗ ಒಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ, ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬೇಡ್ರಿ, ಶರಣರು ಅಂತ ಹೋಗಿ 12ನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ, ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದರು. ಸೊ ಆವಾಗ ನಾವು ಶರಣರು, ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ, ಅನುಭವ ಮಂಟಪ, ಬಸವಣ್ಣ ಇವೆರಡು ವಿಷಯಗಳನ್ನ ಇಟ್ಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ನನ್ನ ಸಿನಿಮಾದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು. ಯಾಕಂದರೆ ನಾವು ಎಲ್ಲೇ ಸ್ಟಾರ್ಟ್ ವಚನಗಳು ಅಂತ ನೋಡಿದ ತಕ್ಷಣ 12ನೇ ಶತಮಾನ ಅಂತ ಬಂದ್ಬಿಡುತ್ತೆ. ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು. ಮೂಳಿಗೆ ಮಾರಯ್ಯನವರು ಬಂದರು, ಕಾಶ್ಮೀರ ರಾಜ ಬಂದರು, ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು. ಹೀಗೆ ವಿಶ್ವಾದ್ಯಂತ ಹೆಸರುವಾದಿಯಂತ ಬಸವಣ್ಣ ನಮ್ಮೂರವನು, ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು. ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು, ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು. ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು, ಧ್ಯಾನ ಮಾಡಬೇಕು, ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು. ಬಸವಣ್ಣ ಅಂದರೆ ಕಾಯಕ. ಯಾರೇ ಅನುಭವ ಮಂಟಪಕ್ಕೆ ಬರಲಿ, ಕಲ್ಯಾಣಕ್ಕೆ ಯಾರೇ ಬರಲಿ, 3 ದಿನ ಅಷ್ಟೇ ಸುಮ್ಮನೆ ಕುತ್ಕೋಬೋದು. 3ನೇ ದಿನಕ್ಕೆ ಅವ್ರು ಕಾಯಕ ಹುಡುಕ್ಲೇಬೇಕು. ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು. ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು. ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ. ಮಡಿವಾಳ ಮಾಚಯ್ಯ ಬರ್ತಾರೆ, ಡೋಹಾರ್ ಕಕ್ಕಯ್ಯ ಅವ್ರು ಬರ್ತಾರೆ, ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ, ಮಕ ನೋಡ್ರಲ್ಲ. ಅಲ್ಲೇ ಬಸವಣ್ಣ ಆದರೂ ಸಹಿತ ಬಸವಣ್ಣನೆಂಬ ಹೆಸರೇ ನನಗೊಂದು ಸಾಕು ಅಂತ ಅವನ ಮುಂದೆ ಹೇಳ್ತಾರೆ. ಇವು ಚನ್ನಬಸವಣ್ಣ ಅವ್ರು ಕೇಳ್ತಾರೆ, ನೀವು ನೋಡಿದಿರ ಬಸವಣ್ಣನ ಅಂತಂದು. ಇಲ್ಲ ಬಸವಣ್ಣನ ನೋಡಿಲ್ಲ ನಾನು, ಬಟ್ ಕೇಳಿದ್ದೀನಿ ಅಂತ. ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು. ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಆವಾಗಿನ ಕಾಲದಾಗೆ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ. ಆಮೇಲೆ ಆ್ಯಸ್ ಯೂಶುವಲ್ ಕಲ್ಯಾಣ ಕ್ರಾಂತಿ ಆದಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡೋಕ್ಕೆ ಇವ್ರು ಏನು ಪೇಚಾಡಿದರು, ಎಲ್ಲೆಲ್ಲಿ ವಚನಗಳನ್ನು ಬಚ್ಚಿಟ್ರು, ಆಮೇಲೆ ಅದನ್ನು ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದರು, ಇದು ನಮ್ಮ ಕಥಾಹಂದರ. ಸೊ ಎಲ್ಲ ಆದಮೇಲೆ ಚನ್ನಬಸವಣ್ಣನ ಸಾಹಿತ್ಯದಾಗ ಉಳಿವಿ ಮುಟ್ಟುತ್ತೆ. ಉಳಿವಿ ಮುಟ್ಟಿದ ಮೇಲೆ ಚನ್ನಬಸವಣ್ಣವ್ರು ಲಿಂಗೈಕ್ಯ ಆಗ್ತಾರೆ. ಮುಂದೆ ನಾಗಮ್ಮ ಅಂಡ್ ಟೀಮ್ ಅದನ್ನು ಹೆಂಗೆ ತಗೊಂಡು ಮುಂದೆ ಹೋತು ಅನ್ನೋದು ಕತೆ. ಸೊ ನಮ್ಗೇನಾಗಿತ್ತು, ತೀರಾ ನಾವು ಕಥಾವಸ್ತು ಆರ್ಟ್ ಮೂವಿ ಥರ ಮಾಡೋದು ಬೇಡ ಅಂತ ನಾವು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದ್ದೀವಿ. ಸೊ ನಮ್ಮದು ಶರಣರ ಶಕ್ತಿ ತಡಿವೆರ ನೋಡು ಅಂತ. ತಡಿವೆರ ನೋಡು ಅಂತಂದರೆ ಭಾಳ ಜನಕ್ಕೆ ಏನಿತ್ತು ಅಂದರೆ, ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರಿ ಬಿಟ್ಟರು ಅನ್ನೋದು ಒಂದು ವಾದ ಇತ್ತು. ಅದಕ್ಕೆ ಚನ್ನಬಸವಣ್ಣ, ಬಸವಣ್ಣ, ಸಿದ್ದರಾಮೇಶ್ವರರು, ಅಲ್ಲಮ್ಮ ಪ್ರಭುಗಳು ಕೂತು ಇದನ್ನು ವಿಚಾರ ಮಾಡ್ತಾರೆ, ಏನು ಮಾಡ್ಬೇಕು ಮುಂದೆ ಅಂದಾಗ. ಆವಾಗ ಚನ್ನಬಸವಣ್ಣ ಹೇಳೋ ವರ್ಡ್ ಅದು, ಶರಣರು ಅಂತಂದರೆ ನಿಂತು ಕೊಳೆಯ ನೀರಲ್ಲ, ಯಾವಾಗಲೂ ಜಲಧಾರೆ ಅದು. ನಮ್ಮ ಸಾಂಗು ಮಾಡಿದ್ದೀವಿ ಅದನ್ನು. ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಶರಣರನ್ನ ತಡೆಯು ನೋಡಬೇಕು ಅಂತ. ಸೊ ಶರಣರನ್ನ ತಡೆಯೋದ್ರೆ ಏನಾಗುತ್ತೆ ಅನ್ನೋದು ಮೋಳಿಗೆ ಮಾರಯ್ಯಂಗೆ ಗೊತ್ತಾಗುತ್ತೆ. ಸೂಳೆ ಸಂಕವ ಅಂದರೆ ಸಂಕವ ಅಂತ ಸೂಳೆ ಅಂತ ಅನ್ನೋಕ್ಕಿನ್ನ ಮಹಾಶರಣೆ ಸಂಕವ ಅಂತಂದು ದೊಡ್ಡ ಶರಣೆ ಆಗ್ತಾಳೆ. ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಆಮೇಲೆ ತಳವಾರ ಕಾಮದೇವ ಅಂತ ಶರಣರು, ಅವರು ಯಾಕೆ ಕಲ್ಯಾಣಕ್ಕೆ ಬಂದರು. ಆಮೇಲೆ ನಮ್ಮ ಉಳಿದ ಎಲ್ಲ ಶರಣರುಗಳು ಮಾದಾರ ಚೆನ್ನೈ ಇರ್ಬೋದು. ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದ್ದೀವಿ. ತಾವೆಲ್ಲರೂ ನಮಗೆ ಆಶೀರ್ವದಿಸಬೇಕು ಅಂತಂದು ಈ ಮೂಲಕ ವಿನಂತಿ ಮಾಡ್ತೀನಿ. ಸರ್, ಪ್ರಶ್ನೆಗಳಿದೆಯಾ? ಪ್ರಶ್ನೆ ಇದೆಯಾ ಸರ್ ಏನಾದರೂ? ಮುಗ್ಧ ಸಂಗಯ್ಯ ಅನ್ನೋ ಒಬ್ಬ ಶರಣ ಬಂದು ಅವಳಿಗೆ ಲಿಂಗ ದೀಕ್ಷೆ ಕೊಟ್ಟು, ಅವಳಿಗೆ ವಿಭೂತಿ ಹಚ್ಚಿ, ಅವಳಿಗೆ ಸರ ಹಾಕಿ, ಅವಳನ್ನ ಅಂದರೆ ತಾಯಿ ಅವ್ವ ಮಹಾಶರಣಿ ಅಂತ ಅಂದು ಬರ್ತಾನೆ ಸರ್. ಅದು ನೆಕ್ಸ್ಟ್ ಸೀನ್ ಅದಿದೆ. ಸೊ ಅವಳು ಸೀದಾ ಬಸವಣ್ಣನ ಹತ್ರ ಬಂದು, ಅಯ್ಯೋ ನನಗೆ ಇಷ್ಟು ದಿನ ನಾನು ಸತ್ತಿರೋ ತಾಯ್ತನನ್ನು ಎಬ್ಸಿದಂಥ ಶರಣರು ನೀವು, ನನಗೂ ಲಿಂಗ ದೀಕ್ಷೆ ಕೊಡು ಅಂತ ಲಿಂಗ ದೀಕ್ಷೆ ತೊಗೊತಾಳೆ ಸರ್. ಸೊ ಇದು ಫಸ್ಟ್ ಹಾಫಲ್ಲಿ ಆ ಥರ ಬರುತ್ತೆ. ಆಮೇಲೆ ಅವಳು ಬಂದು ಮಹಾಶರಣೆ ಆಗೋದು ನಾವು ಸೀನಲ್ಲಿ ಬರುತ್ತೆ ಸರ್ ಅದು. ಸೊ ಹಂಗಾಗಿ ಅವಳನ್ನ ತೋರ್ಸೋಕೆ ಆ ಥರ ಮಾಡಿದ್ದೀವಿ. ಆಮೇಲೆ ಶೀಲವಂತ ಮತ್ತು ಲಾವಣ್ಯವತಿ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಲ್ಲಿ.
ಸೊ ಅವ್ರದ್ದು ಒಂದು ಸಾಂಗ್ ಇಟ್ಟಿದ್ದೀವಿ ಸರ್. ಹಾಂ ಸರ್, ಗುಡಿಯಲ್ಲಿ ಮತ್ತು ಮಠಗಳಲ್ಲೆಲ್ಲ ಕತೆ ಹೇಳಿದ್ದೀನಿ ಸರ್ ನಾನು. ಉಳ್ವಿ ಚನ್ನಬಸವೇಶ್ವರ ಗುಡಿ ಅವಾಗ ಹಿಂದೆ ಅಜ್ಜರು, ತೋಂಟದಾರಿ ಅಜ್ಜರು ಇದ್ದಾಗ ಅವ್ರ ಹತ್ರ ಎಲ್ಲ ಹೋಗಿದ್ವಿ ಸರ್. ವೀರಶೈವ ಮಹಾಸಭಾರ ಹತ್ರ ಮಾತಾಡಿದೆ. ಅವರೆಲ್ಲ ಸ್ಕ್ರೀನ್ ಪ್ಲೇ ಅಂದರೆ ಕತೆ ಎಲ್ಲ ಕೇಳಿದ್ರು, ಏನೇನು ಮಾಡಿದಿರಿ ನೀವು. ಇಲ್ಲಿ ಸಮಸ್ಯೆ ಬರೋದೇನೆಂದರೆ ಚನ್ನಬಸವಣ್ಣನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಚನ್ನಬಸವಣ್ಣನ ಹುಟ್ಟು ಮತ್ತು ಸಾವು ಎರಡೂ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದಾವೆ ಸರ್. ಸೊ ಅದ್ರ ಬಗ್ಗೆ ನಾವು ಅಂದರೆ ಯಾವುದೇ ವಿಚಾರಗಳನ್ನು ಭಾಳ ಟಚ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲಿಯೂ ನಾವು ಇವರಿಗೆ ನೋವಾಗಂತ ಯಾವುದೇ ಪದಗಳನ್ನು ನಾವು ಬಳಸಿಲ್ಲ. ಪುರೋಹಿತ ಅಂದಿಲ್ಲ, ಲಿಂಗಾಯತ ಅಂದಿಲ್ಲ, ವೀರಶೈವ ಅಂದಿಲ್ಲ, ಎಲ್ಲರೂ ಶರಣರು. ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡ್ರಿ ಅಂತ ನಮಗೆಲ್ಲ ಸಲಹೆ ಕೊಟ್ಟರು. ಆಮೇಲೆ ನೀವು ಏನೇ ಯಾರು ಕೆಳಜಾತಿ ಮೇಲು ಜಾತಿ ಈ ಥರದ್ದು ಯಾವುದನ್ನು ಯಾವ ಪದಗಳನ್ನು ನಾವು ಬಳಸಿಲ್ಲ. ಎಲ್ಲ ಕಡೆನೂ ಅಂದರೆ ಒಂದು ಸುಮಾರು ಒಂದು 7-8 ಕಡೆ ಫಿಲ್ಟರ್ ಆಗಿ ಆಮೇಲೆ ಎಲ್ಲ ಇವರಿಗೆ ಕತೆಗಳನ್ನು ಹೇಳಿ ಆಮೇಲೆ ಇದನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸರ್. ಶೂಟಿಂಗ್ ಎಲ್ಲ ಆಗಿದೆ ಸರ್, ಶೂಟಿಂಗ್ ಆಗಿದೆ, ರೀ ರೆಕಾರ್ಡಿಂಗ್ ಆಗಿದೆ, ಸೆನ್ಸರಿಗೆ ಕಳಿಸ್ಬೇಕು ಸರ್. ನೆಕ್ಸ್ಟ್ ಸರ್ ಶೋ ಹಾಕ್ಬೇಕು ಸರ್. ಹೌದು ಸರ್, ಆಗ್ತೀವಿ ಸರ್, ಎಲ್ಲರಿಗೂ ಆಗ್ತೀವಿ ಸರ್. 40 days ಸರ್. ಹಾಂ ಸರ್, ನಾನು ಮೊದಲು ವಜ್ರೇಶ್ವರಲ್ಲಿ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ ಸರ್ 2010 ತನಕ ಮಹೇಶ್ ಬಾಬು ಅವ್ರ ಹತ್ರ. ಆಮೇಲೆ ನಡುವೆ ಬಿಟ್ಟು ಅಂದರೆ ಹುಬ್ಳಿಗೆ ಸೆಟ್ಲ್ ಆಗ್ಬಿಟ್ವಿ ನಾವು, ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ. ಮತ್ತೆ ಗುಡಿಯರೆಲ್ಲ ಕರೆದು ಇಲ್ಲ ಇದೊಂದು ಸಿನಿಮಾ ಮಾಡಿರಿ ನೀವು ಅಂದಿದ್ದಕ್ಕೆ ಮತ್ತೆ ಮರಳಿ ಮಣ್ಣಿಗೆ ವಾಪಸ್. ಅದಕ್ಕೆ ಕಮರ್ಷಿಯಲ್ ಆಡಾಕಿ ಟ್ರೈ ಮಾಡಿದ್ದೀನಿ ಸರ್, ಮತ್ತೆ ಹೊಡಿತಾರೆ ಅಂತಂದು ಕಡಿಮೆ ಮಾಡಿದೆ. ತೀರಾ ಕಮರ್ಷಿಯಲ್ ಹೋಗಬಾರ್ದು ಅಂದರೆ ಇದು ವಾಪಸ್ ಕಮ್ ಬ್ಯಾಕ್ ಬಸವಣ್ಣನೇ ತೊಗೊಂಬರ್ಬೇಕು ಅಂತಂದು ಒಂದು ಆಸೆ ಇತ್ತು ಸರ್. ಹಂಗಾಗಿ ಬಳಸಿದ್ದೀವಿ ಸರ್. ಬಟ್ ಯಾವುದೇ ವಚನಗಳನ್ನು ಹಾಡುಗಳ ಥರ ಯೂಸ್ ಮಾಡಿಲ್ಲ ಸರ್. ಅಂದರೆ ನಮಗೆ ಭಾಳ ಡ್ರ್ಯಾಗ್ ಆಗುತ್ತೆ ಅದು ಅಂತಂದು ಅನಿಸ್ತು. ಅಂದರೆ ಇವರು ಆ ವಚನ ಹಾಡುಗಳ ಥರ ಹೇಳೋದಕ್ಕಿಂತ ಆ ವಚನದ ಅರ್ಥ ಹೇಳ್ಬೇಕು ಅಂತ ಕರೆಕ್ಟ್ ಸನ್ನಿವೇಶಕ್ಕೆ ತಕ್ಕಂಗೆ. ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ ಬಂದಾಗ ಭಾಳ ಕಡೆ ಹಾಡುಗಳು ಬಳಸಿದ್ರು ಸರ್. ನಾವು ಹಾಡಲ್ಲ, ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳದ್ದು ವಚನ ಥರನೇ ಅವರಿಬ್ಬರದ್ದು ಡಿಸ್ಕಷನ್ ಆಗುತ್ತೆ ಸರ್. ಧನ್ಯವಾದಗಳು ದಿಲೀಪ್ ಶರ್ಮಾ ಸರ್, ತುಂಬಾ ಒಳ್ಳೇದಾಗ್ಲಿ ತಮ್ಮ ಸಿನಿಮಾಗೆ. ವಿನು ಮನಸ್ಸು ಸರ್ ಮಾತನಾಡ್ಸೋಣ, ಚಿತ್ರದ ನಿರ್ದೇಶಕರು ಸರ್. 4 ಹಾಡುಗಳು, 1 ಹಾಡು ಇವತ್ತು ರಿಲೀಸ್ ಆಗಿದೆ ಸರ್, ಏನ್ ಹೇಳ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ಹಾಡು ಮಾಡಿದ್ರಿ ಸರ್, ನೋಡಿದ್ರಿ? ಇನ್ನೇನು ಹೇಳೋದು ಸರ್. 2 ಹಾಡು ಕಲ್ಯಾಣ್ ಸರ್ ಬರೆದಿದ್ದಾರೆ, 2 ಹಾಡು ದಿಲೀಪ್ ಸರ್ ಬರೆದಿದ್ದಾರೆ. ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ್ ಸರ್ ಬರೆದಿದ್ದು. ಆಮೇಲೆ ಉತ್ತರ ಕರ್ನಾಟಕದ ಗಾಯಕರನ್ನೇ ಆಯ್ಕೆ ಮಾಡ್ಕೊಡಿದ್ದಾರೆ. ಅಲ್ಲಿನ ಭಾಷಾ ಶೈಲಿ ಬೇಕಿತ್ತು, ಹಾಗಾಗಿ ಮೇಘನಹಳ್ಳಿ ಹಾಡು ಮತ್ತು ವಿಶಾಖ ಇಬ್ಬರು ಸಿಂಗರ್ಸ್ ಆಡಿದ್ದಾರೆ. ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ ಅಂದರೆ ಸಿನಿಮಾಲಿ ಬಿಟ್ ಸಾಂಗ್ಸ್ ಎಲ್ಲ ಬರುತ್ತೆ. ಅದು ಶಿವಾನಂದ್ ಸಾಲಿಮಠು, ವಾಣಿ ಮರ್ದೂರು, ಪ್ರಾಂಜಲಿ ಸಾಲಿಮಠು ಮತ್ತು ಸೋಹಾನಿ ಸಾಲಿಮಠ, ಅದು ಎಷ್ಟು ಜನ ಆಡಿದ್ದಾರೆ ಸರ್. ಬಿಟ್ಗಳು ಬರ್ತಾ ಇರುತ್ತೆ, ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಬರ್ತಾ ಇರುತ್ತೆ ಸರ್. ಕಂಪ್ಲೀಟ್ ಸರ್, ಸಾಂಗ್ಸು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸರ್. ಈ ಸಿನಿಮಾ ಚೆನ್ನಾಗಾಗಿದೆ ಸರ್. ರೆಗ್ಯುಲರ್ ನಾವು ಬೇರೆ ಹಳೆ ಸಿನಿಮಾಗಳು ನೋಡ್ತಾ ಇಲ್ವಾ, ಸ್ವಲ್ಪ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು. ಇಲ್ಲಿ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು ಸರ್. ಈ ಸಿನಿಮಾ ಚೆನ್ನಾಗಿ ಆಗಿದೆ ಸರ್. ಹಾಂ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ವಿನು ಮನಸ್ಸು ಸರ್. ಮಂಜುನಾಥ್ ಗೌಡ ಪಾಟೀಲ್ ಅವರು ಬಸವಣ್ಣನ ಪಾತ್ರವನ್ನ ನಿಭಾಯಿಸಿದ್ದಾರೆ ಸರ್. ದೊಡ್ಡ ಸವಾಲಿನ ಕೆಲಸ, ಪಾತ್ರ ನಿಭಾಯಿಸಿದ್ದು ಹೇಗೆ ಅನ್ನಿಸ್ತು ಸರ್ ತಮ್ಮ ಸಿನಿಮಾದ ಬಗ್ಗೆ, ಪಾತ್ರದ ಬಗ್ಗೆ? ಎಲ್ಲರಿಗೂ ಶರಣಾರ್ಥಿಗಳು. ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟ್ ಆಗಿ ಬಹಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಮಾಡ್ತಾ ಇದ್ದೆ. ನಂದು ಇದು 6ನೇ ಚಲನಚಿತ್ರ. ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾ ಇದ್ದೆ. ನನಗೆ ಇದೊಂದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾ. ನಾನು ಲಿಂಗಾಯತ್ ನಿಜವಾಗ್ಲೂ. ಬಟ್ ಲಿಂಗಾಯತ್ ಇದ್ರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ, ಈ ವಚನ ಸಾಹಿತ್ಯ, ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರಲಿಲ್ಲ. ಬಟ್ ಯಾವಾಗ ಈ ಫಿಲ್ಮ್ ಮಾಡಾಕತ್ವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವಕ್ಕೆ ಬಂತು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಫಿಲ್ಮ್ನಿಂದ ನಾನು ಲಿಂಗಾಯತಾಗ ಹುಟ್ಟಿ, ಲಿಂಗಾಯತ್ ಅಂದ್ರೆ ಶರಣರು, ಲಿಂಗಾಯತ್ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದೇ ಬೇಡ. ಯಾಕಂದರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಈ ಒಂದು ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು. ಹೊಸ ಜನ್ರೇಷನ್ಗೆ ಏನು ಬೇಕು, ಹೊಸ ಜನ್ರೇಷನ್ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದರೆ
ನನ್ನ ಕಡೆಯಿಂದ ಏನು ಸಾಧ್ಯ ಇದೆಯೋ ಅಷ್ಟು ನಾನು ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟಿನಿ ಅಂತ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ನಾಡೋಜ ಮುನಿ ವೆಂಕಟಪ್ಪ ಸರ್ ಇದ್ದಾರೆ. ಸರ್ ದಯಮಾಡಿ ಅವ್ರಿಗೆ ಪಾಸ್ ಮಾಡಿ ಮೈಕ್. ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಕೂಡ ಅವ್ರು ನಿಭಾಯಿಸಿದ್ದಾರೆ. ಒಂದೆರಡು ಮಾತಾಡಿ. ಓಕೆ ಸರ್, ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ಚಿತ್ರದ ನಿರ್ಮಾಪಕರು ಆರಾಧನಾ ಕುಲಕರ್ಣಿ ಅವರು, ಜೊತೆಗೆ ಅಕ್ಕ ನಾಗಮ್ಮ ಪಾತ್ರವನ್ನ ನಿಭಾಯಿಸಿದ್ದಾರೆ. ಮೇಡಮ್, ತಮ್ಮ ಪಾತ್ರ ಜೊತೆಗೆ ಚಿತ್ರದ ನಿರ್ಮಾಣದ ಹೊಣೆ ಬಗ್ಗೆ ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬಾ ಇನ್ಸ್ಪೈರ್ ಆದೆ ನಾನು. ಅದು ನಾಗಮ್ಮನ್ ರೋಲ್ ಅಂತಂದ್ರು ಬೋಲ್ಡ್ ಕ್ಯಾರೆಕ್ಟರ್ ಇತ್ತು. ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕು ಅನ್ನೋದೊಂದು ಕಲಿತೆ. ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರ್ಲಿಲ್ಲ. ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ. ಅದು ಎಲ್ಲ ಇಷ್ಟ ಆಯ್ತು ನನಗೂ. ಸೊ ಅವ್ರು ಹೇಳಿದಕ್ಕೆ ನಾನು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ. ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ, ಅಷ್ಟು ಮಾತ್ರ ಹೇಳೋದು. ಸಿನಿಮಾ ಯಾಕೆ ಮಾಡ್ಬೇಕು ಅನಿಸ್ತು ಅಂತ ಕೇಳ್ತೀರಾ? ಇಲ್ಲ ಸರ್, ಆಕ್ಚುಲಿ ಅವ್ರು ಮುಂಚೆಯಿಂದ ಮಾಡ್ಬೇಕು ಅನ್ನೋದು ಒಂದಿತ್ತು ಬಸವಣ್ಣಂದ. ಬಟ್ ಅದೇ ಅವ್ರು ಹೇಳಿದಾಗ ಅವ್ರು ಬರೀ ಅವ್ರದ್ದು ಚರಿತ್ರೆ ಅಷ್ಟೇ ಮಾಡ್ಬೇಕು ಅನ್ಕೊಂಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಶರಣರನ್ನು ತೋರಿಸ್ಬೇಕು ಅಂತಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದು ಒಂದೊಂದೇ ಮಾಡ್ತಾ ಮಾಡ್ತಾ ಒಬ್ರೊಬ್ರದ್ದು ಸ್ಟೋರಿ ಕೇಳ್ತಾ ಕೇಳ್ತಾ ತುಂಬಾ ಇನ್ಸ್ಪೈರ್ ಆದ್ವಿ. ಈ ತರ ಎಲ್ಲ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆನಾ, ಇಷ್ಟು ಡೀಪ್ ಸ್ಟೋರಿ ಇದೆನಾ ಅಂತ ಹೇಳಿ. ಆಮೇಲೆ ಅವ್ರ ಇಬ್ರು ಸೇರಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಈ ತರನೇ ಮಾಡ್ಬೇಕು, ಎಲ್ಲಾರ ಶರಣರದ್ದು ತೋರಿಸ್ಬೇಕು ಅಂತಂತ ಹೇಳಿ ಈ ಚಿತ್ರವನ್ನು ಮಾಡಿದ್ವಿ. ಹಾ, ಅಕ್ಕ ನಾಗಮ್ಮನ್ ರೋಲ್ ಸರ್, ಬಸವಣ್ಣನ ಅಕ್ಕನಾಗಿ ಮಾಡಿದ್ದೇನೆ. ಹಾ ಹ್ಞೂ ಸರ್, ಫಸ್ಟ್ ಆರಾಧನಾ ಅವರೇ ಧನ್ಯವಾದಗಳು, ಒಳ್ಳೇದಾಗ್ಲಿ ತಮ್ಗೆ. ಚಿತ್ರದ ಬಣ್ಣ ಹಾಡನ್ನ ನೋಡ್ತಾ ಇರೋದು ಒಂದು ಸ್ಪೆಷಲ್ ಟ್ರ್ಯಾಕ್ ಅಂತ ಅನ್ಸುತ್ತೆ. ಸೊ ಅದರ ಪಾತ್ರಧಾರಿಗಳಿಬ್ರು ನಮ್ ಜೊತೆಗಿದ್ದಾರೆ, ವಿಶ್ವರಾಜ್ ಅವರು ಹಾಗೆ ಸಾಚಿ ಅವರು. ವಿಶ್ವರಾಜ್ ಅವ್ರನ್ನ ಮೊದಲು ಮಾತನಾಡ್ಸೋಣ. ಶೀಲವಂತ ಅನ್ನುವಂತಹ ಪಾತ್ರವನ್ನು ನಿಭಾಯಿಸಿದ್ದೀರಿ, ಹೇಗನ್ನಿಸ್ತು? ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿಶ್ವರಾಜ್ ರಾಜ್ಗುರು ಅಂತ, ಧಾರವಾಡದವನು. ಮುಂಚೆ ಥಿಯೇಟರ್ ಎಲ್ಲ ಮಾಡ್ತಿದ್ದೆ, ನೀನಾ ಸಂಪಾಸ್ ಡೌಟು. ಆಕ್ಟಿಂಗ್ ಅಂತಾನೆ ತಗೊಂಡಿದ್ದು, ಆಕ್ಟಿಂಗ್ ಮಾಡ್ಬೇಕಂತಾನೆ ಇವಾಗ ಸ್ಟ್ರಗ್ಲಿಂಗ್ ಆಕ್ಟರು. ಸೊ ದಿಲೀಪ್ ಸರ್ ಬಂದು ಕತೆ ಹೇಳಿದ್ರು, ಈ ತರ ಇದೆ. ಈ ಶರಣರ ಶಕ್ತಿಲಿ ಶೀಲವಂತ ಮತ್ತು ಲವಣ್ಯನ್ ಕ್ಯಾರೆಕ್ಟರ್ ಇಂದ ಒಂದು ಟ್ವಿಸ್ಟ್ ಸಿಗುತ್ತೆ, ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಇದೆ, ಮತ್ತೆ ಒಂದು ಅದರಿಂದನೇ ಶರಣರಿಗೆ ಒಂದು ನೀವು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ. ಹಾಗಾಗಿ ಕತೆನೂ ಇಷ್ಟ ಆಯ್ತು. ಹಾಗಾಗಿ ಆಕ್ಟಿಂಗ್ಗೆ ಇಷ್ಟಪಡೋದ್ರಿಂದ ಯಾವ್ದು ಕೊಟ್ರು ಮಾಡಕ್ ರೆಡಿ. ಹಾಗಾಗಿ ಒಪ್ಕೊಂಡೆ. ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಷ್ಟೇ. ಧನ್ಯವಾದಗಳು ವಿಶ್ವ ಅವರೇ. ಸಾಚಿ, ತಮ್ಮ ಪಾತ್ರದ ಬಗ್ಗೆ. ನಮಸ್ಕಾರ ಎಲ್ಲರಿಗೂ. ನಾ ಸಾಚಿ ಅಂತ. ನನ್ನ ಕ್ಯಾರೆಕ್ಟರ್ ಲಾವಣ್ಯದಿತ್ತು. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಮೂವಿ. ಐ ಕ್ಯಾನ್ ಸೇ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾ ಇದರ ಮುಂಚೆ ಏನೂ ಮೂವಿ ಮಾಡಿದ್ದಿಲ್ಲ. ಆದ್ರೆ ನಾ ಸಣ್ಣವಳಿದ್ದಾಗ ನಂಗೆ ಆ್ಯಕ್ಟಿಂಗಿನ ಭಾಳ ಇದು ಇಂಟ್ರೆಸ್ಟ್ ಇತ್ತು. ಅವಾಗ ಒಂದು ಅಪಾರ್ಚುನಿಟಿ ಸಿಕ್ತು. ಐ ಕ್ಯಾನ್ ಸೇ ಬೆಸ್ಟ್ ಅಪಾರ್ಚುನಿಟಿ. ದ್ಯಾಟ್ಸ್ ಆಲ್. ಪ್ಲೀಸ್ ವಾಚ್ ದ ಮೂವಿ. ಧನ್ಯವಾದಗಳು ಲಾವಣ್ಯ. ಚಿತ್ರದ ಶರಣರ ಶಕ್ತಿ ಚಿತ್ರದಲ್ಲಿ ಒಂದು ಪ್ರಮುಖ ಕೆಲಸವನ್ನು ನಿರ್ವಹಿಸಿರುವಂತಹ ಮಂಜುನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಮಾತು. ನಮಸ್ಕಾರ ಎಲ್ರಿಗೂ. ಸೊ ನನ್ನ ಹೆಸರು ಮಂಜುನಾಥ್ ಅಂತ. ಸೊ ನಾನು ಈ ಚಿತ್ರದಲ್ಲಿ ಅಲ್ಮಪ್ರಭು ಪಾತ್ರ ನಿಭಾಯಿಸಿದ್ದೀನಿ. ಇದು ನನ್ನ ಮೊದಲನೇ ಚಿತ್ರ. ನಾನು ಮೂಲತಃ ಹೊಸಪೇಟೆಯವನು, ಹಂಪಿ, ವಿಜಯನಗರ ಜಿಲ್ಲೆ. ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್. ಸೊ ಇದು ನನ್ನ ಮೊದಲನೇ ಚಿತ್ರ. ಸೊ ಈ ಒಂದು ಆಪರ್ಚುನಿಟಿ ಕೊಡೋದಕ್ಕೆ ದಿಲೀಪ್ ಶರ್ಮಾ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ತುಂಬ ಪಿಕ್ಚರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಂದೊಂದು ಪಾತ್ರ ಒಂದು ಮೂಲತಃ ಒಂದು ಮುಖ್ಯ ಪಾತ್ರ. ಸೊ ಪ್ಲೀಸ್ ವಾಚ್ ದ ಮೂವಿ. ಸೊ ಆ್ಯಂಡ್ ವಿಶ್ ಆಲ್ ದ ಬೆಸ್ಟ್ ಎವ್ರಿ ಒನ್. ಧನ್ಯವಾದಗಳು ಸರ್. ಸಂಗೀತ ಅವರು ಮತ್ತೊಬ್ಬ ಶರಣೆ ಪಾತ್ರವನ್ನು ನಿಭಾಯಿಸಿದ್ದೀರಿ. ತಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತ ಅಂತ.
ಈ ಮೂವಿಯಲ್ಲಿ ನಾನು ಬಸವಣ್ಣನವರ ಹೆಂಡತಿ ಪಾತ್ರ ಅಂದರೆ ನೀಲಾಂಬಿಕೆ ಪಾತ್ರ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಮೂವಿ ವಿತ್ ನೋ ಎಕ್ಸ್ಪೀರಿಯನ್ಸ್. ನನಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಐ ಥಿಂಕ್ ನಾನು ಟ್ರೈ ಮಾಡಿದ್ದೀನಿ. ಎಲ್ಲರೂ ಪ್ಲೀಸ್ ದಯವಿಟ್ಟು ಚಿತ್ರನ ನೋಡಿ ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಸಂಗೀತ. ಧ್ರುವ ಅವ್ರನ್ನ ಮಾತನಾಡ್ಸೋಣ. ಚನ್ನ ಬಸವಣ್ಣ ಪಾತ್ರವನ್ನ ನಿಭಾಯಿಸಿದ್ದಾರೆ. ಸೊ ಧ್ರುವ, ತಮ್ಮ ಪಾತ್ರ ಜೊತೆಗೆ ಶರಣರ ಶಕ್ತಿ ಬಗ್ಗೆ ತಮ್ಮ ಮಾತು. ನನ್ನ ಹೆಸರು ಧ್ರುವ ಶರ್ಮಾ ಅಂತ. ನಾನು ಈಗ 9th ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ನಾನು ಶರಣರ ಶಕ್ತಿ ಎಂಬ ಚಿತ್ರದಲ್ಲಿ ಚನ್ನಬಸವಣ್ಣ ಎಂಬ ಪಾತ್ರವನ್ನು ಮಾಡಿದ್ದೇನೆ. ಅಷ್ಟೇನಾ ಧ್ರುವ? ಧನ್ಯವಾದಗಳು. ಮಾತಾಡೋ ಸ್ವಲ್ಪ ಹೆದರ್ಕೋತಾ ಇದ್ದಾರೆ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಭಾವಿಸ್ತಾ ಮಹಂತೇಶ್ ಸರ್ಗೆ ಮೈಕ್ನ ಪಾಸ್ ಮಾಡಿಬಿಡಿ. ಚಿತ್ರದ ಏನೇ ತುಣುಕುಗಳನ್ನ ಎಲ್ಲಿ ಕಟ್ ಮಾಡಬೇಕು, ಏನ್ ಮಾಡಬೇಕು ಅಂತ ಗೊತ್ತಿರೋದು ಸಂಕಲನಕಾರರಿಗೆ. ಸರ್, ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಧನ್ಯವಾದಗಳು, ಹಾಗೂ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ನಾನು ಬೇಸಿಕಲಿ ನಿರ್ದೇಶಕ. ನಾನು ಆಲ್ರೆಡಿ 3 ಫಿಲ್ಮ್ ಮಾಡಿದ್ದೀನಿ. ಬರಗಾಲ, 6x3 ಬಿಳಿ ಮಚ್ಚೆ ಅಂತ. ಇದು ನನ್ನ ಸಂಕಲನಕಾರಾಗಿ 3ನೇ ಫಿಲ್ಮು. ದಿಲೀಪ್ ಸರ್ ನನ್ನ ಗೆಳೆಯರು. ನನ್ನ ಒಂದು ಕೆಲಸವನ್ನು ನೋಡಿಬಿಟ್ಟು ಕೆಲಸ ಕೊಟ್ಟಿದ್ದಾರೆ. ಫಿಲ್ಮ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಸಂಗೀತ, ಮಿನುಮನ್ಸು ಸರ್ ಚೆನ್ನಾಗಿ ಮಾಡಿದ್ದಾರೆ. ಟೋಟ್ಲಿ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ತಮ್ಮ ಪ್ರೋತ್ಸಾಹ ಇತ್ತು ಅಂದರೆ ಫಿಲ್ಮ್ ನಾವು ಎಲ್ಲೋ ನೋಡ್ಬೋದು. ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಡಿ. ಇಂಥ ಒಳ್ಳೆ ಫಿಲ್ಮ್ನ ಪ್ರೋತ್ಸಾಹ ಕೊಟ್ಟರೆ ಒಳ್ಳೆ ನಿರ್ದೇಶಕ, ಒಳ್ಳೆ ನಿರ್ಮಾಪಕರಿಗೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಮಹಾಂತೇಶ್ ಸರ್. ವಚನ ಸಾಹಿತ್ಯದ ಕುರಿತು ಅಧ್ಯಯನವನ್ನು ಮಾಡಿರುವಂತಹ ಸಂಶೋಧಕರು ಅಶೋಕ್ ದೊಮ್ಲೂರ್ ಸರ್, ತಮ್ಮ ಒಂದೆರಡು ಮಾತು. ಎಲ್ಲರಿಗೂ ಶರಣಾರ್ಥಿಗಳು. ಚಿತ್ರತಂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಋಷಿಕುಮಾರ್ ಸ್ವಾಮೀಜಿ ಅವರು ಚಿತ್ರದ ಪ್ರೋತ್ಸಾಹಕರಾಗಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಸರ್, ಸಿನಿಮಾದ ಹಾಡುಗಳು ನೋಡಿದ್ರಿ, ತಮಗೆ ಹೇಗೆ ಅನ್ನಿಸ್ತು? ಶರಣರ ಶಕ್ತಿ ಕುರಿತು ತಮ್ಮ ಮಾತು. ಓಂ ವಿಘ್ನೇಶ್ವರಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಕ್ತಿ ನಾಡಿಗೆ, ದೇಶಕ್ಕೆ, ವಿಶ್ವಕ್ಕೆ 12ನೇ ಶತಮಾನದಲ್ಲಿ ಹುಟ್ಟಿದ ಬಸವಾದಿ ಶರಣರು. ಇವರ ಒಂದು ಆಂದೋಲನ, ಒಂದು ಹೋರಾಟ ಇಡೀ ವಿಶ್ವವನ್ನು ವ್ಯಾಪಿಸ್ತು. ನನ್ನ ಅಕ್ಕಪಕ್ಕ ಇಬ್ರು ಹಿರಿಯರು ಕೂತಿದ್ದಾರೆ. ಒಂದು ಟಮಟೆ, ಅವ್ರ ಟಮಟೆ ಶಬ್ದದ ಬಗ್ಗೆನೇ ಹೇಳಿದ್ರು. ಜೊತೆಗೆ ಇದರ ಪಾತ್ರವೂ ಒಂದು ಟಮಟೆ ಪಾತ್ರದಲ್ಲಿ ನೋಡಿದೆ. ಅಂದ್ರೆ ಶಬ್ದ. ನೀವೇನಾದ್ರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದ್ರೆ ಚಾಮುಂಡೇಶ್ವರಿ ಅಂತೀವಿ. ಚಾಮುಂಡೇಶ್ವರಿ ಒಬ್ಬಳೇ ಬಂದ್ರೆ ವಿಶೇಷನಾ? ಇಲ್ಲ. ಮುಂದೆ ಬಣ್ಣ ಬಣ್ಣದ ಬಟ್ಟೆ, ಆ ಟಮಟೆ, ಡೋಲು, ನಗಾರಿ, ಪಟಾಕಿ, ವಾದ್ಯ, ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ, ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ. ಇಬ್ರು ಹಿರಿಯರು, ಇಬ್ರು ನಮಗ್ ಮೈಕ್ ಬೇಡ ಅಂದ್ಬಿಟ್ರು. ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದ್ರೆ ಮೊದಲವ್ರ ಕತೆ ಏನು? ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ, ಅವರು ಮೈಕ್ ಕೊಟ್ಬಿಟ್ರು. ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕೊಂಡು ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ. ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದ್ರೆ, ನನ್ನನ್ನು ಕರೆದಾಗ ಇದು ಶರಣರದಪ್ಪ, ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ.
ಈ ವೇದಿಕೆಗೆ ಬರೋಕ್ಕೆ ನಾನು ಸರಿ ಹೋಗುತ್ತಾ? ಯಾಕೆಂತಂದ್ರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ. ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯಂತ ಇದ್ದಾರೆ. ನಾನು ಬರ್ತಿದ್ದಂಗೆ ಮನು ಅಂದ್ರು. ನಾನು ಮನುಗೆ ಹಿಂಗೆ ಕೈ ಮುಕ್ಕೊಂಡೇ ಬಂದೆ ಕಾರೊಳಗೆ. ಮನು ಅಂತ ಇಳಿದ್ಮೇಲೆ ಅಲ್ಲ, ಅವ್ರ ಪಕ್ಕದಲ್ಲಿ ಇದ್ದವ್ರು ಅಂದ್ರು, ಮನು ನಿನ್ಗೆ ಕೈ ಮುಗ್ದಿದ್ದವ್ರು ಅಂತ. ಗೊತ್ತಾಗ್ಲಿಲ್ಲ, ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದ್ದೆ. ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಅವ್ನ ಲೆಕ್ಕ. ಇಲ್ಲಿ ಸ್ವಾಮಿ, ದೊಡ್ಡ ಸ್ವಾಮಿ, ಸಣ್ಣ ಸ್ವಾಮಿ, ಮರಿ ಸ್ವಾಮಿ, ಪುಟ್ಟ ಸ್ವಾಮಿ ಅಂತ ಇರ್ತಾರೆ. ಎಲ್ರು ಒಂದೇ ಸ್ವಾಮಿಯಿಂದ. ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ, ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಕೆಲವ್ರಿಗೆ ಅರ್ಥ ಆಯ್ತು, ಅವ್ರು ಹಂಗೆ ಮಾತಾಡ್ಕಂತವ್ರು. ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಇಲ್ಲ ಇಲ್ಲಿ. ಎಲ್ಲರೂ ಸರಿ ಸಮವಾಗಿದ್ದಾರೆ ಅನ್ನೋದನ್ನ ತೋರಿಸಿದ್ದು ಬಸವಣ್ಣ. ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು, ಸಣ್ಣ ಸಣ್ಣವ್ರಿಗೂ ಇದ್ರು. ಆದ್ರೆ ಒಂದು ಮಾತು ನೀವು ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ. ಇಷ್ಟು ಮಾತಿನಲ್ಲಿ ಬಸವಣ್ಣನ ಪಾತ್ರಧಾರಿಗಳೊಂದು ಮಾತು ಹೇಳ್ತಾರೆ, ಹೊಸ ಜನರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀವಿ ಅಂತ. ಅದ್ರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ, ಮೊದಲನೇ ಸಾಂಗು ಯಾವ್ದಕ್ ಮಾಡಿದ್ದೀರಿ ನೀವು ಅಂತ. ಎಲ್ಲರ ಕಣ್ಣು ಸಾಂಗ್ ಮೇಲಿತ್ತು. ಇಲ್ಲಿ ಇವ್ರು ಹೇಳೋ ಹೊಸ ಜನರೇಷನ್ ಅನ್ನೋಕ್ಕೂ ಅವರು ಸಾಂಗ್ ಕೇಳಕ್ಕೂ ಏನಕ್ಕ ಸಾಂಗು ಅಂತ. ಅಲ್ಲಿ ಐಟಮ್ ಸಾಂಗ್ ಇದ್ದಂಗಿದೆ ಅಂತ ಅವ್ರ ಮನಸ್ಸಿನೊಳಗೆ ಅನ್ಕಂತಾರೆ. ಇದು ಏನೇ ಪ್ರಶ್ನೆ ಇರಲಿ, ಇಲ್ಲಿ ನಾನು ಹೇಳೋ ಮಾತು ಅಪ್ಡೇಟ್ ಅಂತ. ಸನಾತನ ಧರ್ಮ ಯಾವಾಗಲೂ ಅಪ್ಡೇಟ್ ಮಾಡ್ಕೊಂಡ್ ಬಂದಿದೆ. ಅದರಿಂದ ಸನಾತನ ಧರ್ಮ ಜೀವಂತವಾಗಿ ಉಳಿದಿದೆ. ಕಾಲ ಕಾಲಕ್ಕೆ ಏನು ಬೇಕೋ ಅದನ್ನ ಮಾರ್ಪಾಟ್ ಮಾಡ್ತಾ ಬರ್ತಾ ಇದೆ. ನೀವು ಯಾವುದೇ ಯುಗ ತಗೊಳ್ರಿ, ಎಲ್ಲಿಂದ ಎಲ್ಲಿಗೆ ತಗೊಳ್ರಿ, ನಮ್ಮಲ್ಲಿದ್ದಂಥ ಪುರಾತನವಾಗಿದ್ದಂಥ ವೇದಗಳು, ಉಪನಿಷತ್ತುಗಳು ಅವೆಲ್ಲ ಅಪ್ಡೇಟ್ ಆದವು. ಶಂಕರಾಚಾರ್ಯರು ಬಂದ್ರು, ಅಪ್ಡೇಟ್ ಮಾಡಿದ್ರು. ರಾಮಾನುಜಾಚಾರ್ಯರು ಬಂದ್ರು, ಅಪ್ಡೇಟ್ ಮಾಡಿದ್ರು. ಮಧ್ವರು ಬಂದ್ರು, ಅವ್ರು ಅಪ್ಡೇಟ್ ಮಾಡಿದ್ರು. ಬಸವಣ್ಣವ್ರು ಬಂದ್ರು, ಭಕ್ತಿ ಪಂಥ ಅನ್ನೋದನ್ನ ಹುಟ್ಟಾಕಿದ್ರು. ದಾಸ ಸಾಹಿತ್ಯ ಹುಟ್ಕೊಳ್ತು. ಈ ಸಾಹಿತ್ಯಗಳೆಲ್ಲ ಹುಟ್ಟಿ 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 ಕಾಲ 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 ಕಾಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನ ಮಾಡ್ತಾ ಬಂತು. ಹಾಗೆ ಇವತ್ತಿನ ಚಿತ್ರ ಮುಂದಿನ ಜನರೇಷನ್ಗೆ ಬಸವಣ್ಣವ್ರನ್ನ ಅಪ್ಡೇಟ್ ಮಾಡಿದೆ. ಈ ಅಪ್ಡೇಟ್ ಆಗ್ತಾ ಹೋಗೋದು ಹೊಸ ಹೊಸ ಹೊಸತನಗಳಲ್ಲಿ ಹೊಸಬರಿಗೆ ಪರಿಚಿತ ಮಾಡಿಕೊಡ್ತಾ ಹೋಗುವಂತ ಪಾತ್ರಗಳು ಹೊಸದಾಗಿ ಕಾಣಬಹುದು. ಅದು ಹಳೆಯ ಸಾಹಿತ್ಯವೇ, ಹಳೆಯ ಆ ಒಂದು ಪಳವಳಿಕೆಯೇ, ಅದು ಹೊಸದಾಗಿರ್ತಕ್ಕಂಥದ್ದನ್ನ ಮಾಡ್ತಾ ಹೋಗ್ತಿದೆ ಅಂತ ಈಗ ಹೊಸ ಜನರೇಷನ್ ಅನ್ನುವಂಥ ಒಂದು ಪದವನ್ನು ಹುಟ್ಟಾಕಿದ್ರು ಹೊಸ ಬಸವಣ್ಣವರು. ಹೀಗೆ ನಮ್ಮ ಸಾಹಿತ್ಯಗಳು, ನಮ್ಮಲ್ಲಿರ್ತಕ್ಕಂಥ ಗ್ರಂಥಗಳು, ನಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಹೊಸ ರೂಪವನ್ನ ಪಡೆದು 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 ಬರ್ತಾ ಇದೆ. ಅದರಿಂದ ಇನ್ನೂ ಇದೆ, ಮುಂದಕ್ಕೂ ಇರುತ್ತೆ. ಎಂದೆಂದಿಗೂ ಸನಾತನ ಧರ್ಮ ಯಾಕಿರುತ್ತೆ ಅಂತ ಅಂದ್ರೆ ಅಪ್ಡೇಟ್ ಆಗ್ತಾ ಇರುತ್ತೆ. ಇನ್ನು ಕೆಲವು ಪಂಥಗಳೆಲ್ಲ ಅದು ಅಪ್ಡೇಟ್ ಆಗಲ್ಲ, ಅದು ಏನಿದೆಯೋ ಅದೇ. ಹಾಗಾಗಿ ಅದು 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 ವಿಸ್ತಾರವಾಗ್ಬೋದು, ಆದ್ರೆ ಹೊಸತನವನ್ನ ಪಡೆಯಲ್ಲ. ಅದಕ್ಕೆ ಅವಕಾಶ ಇರುವಂತದ್ದು ಧರ್ಮದಲ್ಲಿ. ಇಂಥ ಒಂದು ಹೊಸತನಗಳು ಹುಟ್ಟಬೇಕು, ಹೊಸ ಹೊಸ ಕಲಾವಿದರು ಬರಬೇಕು. ಅವರೆಲ್ಲ ಹೇಳ್ತಾ ಇದ್ರು, ನಾನು ಇಂಜಿನಿಯರು ಮೊದಲನೇ ಪಾತ್ರ, ನಾನು ಈಗ ಬಂದೆ, ನಾನು ಅದರಲ್ಲಿ ಮಾತಾಡ್ತಾ 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 ಬಸವಣ್ಣವ್ರ ಅಕ್ಕನ ಪಾತ್ರ ಮಾಡಿದೆ. ಈ ಹೊಸಬ್ರು ಅಲ್ಲೊಂದು ವಿಶೇಷ ಅಂತಂದ್ರೆ 9ನೇ ಕ್ಲಾಸ್ ಹುಡುಗ, ಅದರಲ್ಲೂ ಚನ್ನ ಬಸವಣ್ಣನ ಪಾತ್ರ. ಒಬ್ಬ ಈ ಬಸವಣ್ಣನ ಪಾತ್ರಕ್ಕಿಂತ ವೀರಾವೇಶದ ಪಾತ್ರ ಅಂತಂದ್ರೆ ಚನ್ನ ಬಸವಣ್ಣನ ಪಾತ್ರ. ನಾಡಿನಲ್ಲಿ ಬಸವ ತತ್ವವನ್ನು ಉಳಿಸ್ತವನ್ ಚನ್ನ ಬಸವಣ್ಣ. ಅಂತ ಪಾತ್ರವನ್ನು ಒಬ್ಬ 9ನೇ ಕ್ಲಾಸ್ ಹುಡುಗ ಮಾಡ್ತಾನೆ ಅಂತಂದ್ರೆ ಡೈರೆಕ್ಟರ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಕಾರ್ಯಕ್ರಮ, ಈ ಒಂದು ಸಿನಿಮಾ. ಆ ಹುಡುಗಿ ಆಂಕರಿಂಗ್ ಮಾಡ್ತಾ ಹೇಳ್ತಾ ಹೋಗ್ತಾಳೆ, 150 ಜನ ಕಲಾವಿದರು, ನಾನು ಒಬ್ಬನ್ನ ಇಟ್ಕೊಂಡೆ ಹೇಗಕ್ಕಾಗಲ್ಲ ಡೈರೆಕ್ಟರ್, 150 ಜನ ಇಟ್ಕೊಂಡೆ ಹೆಂಗಯ್ಯ ಮಾಡೋದು. ಆದ್ರೆ ಡೈರೆಕ್ಟರ್ ಮೇಲಿರ್ತಕ್ಕಂಥ ಆ ಶಕ್ತಿ ಏನು, ಒಬ್ಬೊಬ್ರು ಒಂದೊಂದು, ಅದರಲ್ಲಿ ಗಾಡಿಗಳು ಬರ್ತವೆ, ಸಾಂಗ್ಗಳು, ಅದರಲ್ಲೇ ಆ ಪಾತ್ರಗಳು, ಆ ಪಾತ್ರಗಳನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು, ಬಜೆಟ್ಟು, ಇವೆಲ್ಲ ನೋಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದು ಅದಕ್ಕೆ
ಪ್ರಶಂಸೆ ಮಾಡಬೇಕಾಗಿತ್ತು, ಅದನ್ನು ತಳ್ಳಬೇಕಾಗಿತ್ತು. ನಾನು ಒಬ್ಬ ಬಂದಿದ್ದೀನಿ, ಇವತ್ತು ಅಮಾವಾಸ್ಯೆ ಅಂತ ಯಾರೋ ಬಂದಿಲ್ಲ ಅಂತ ಕಾಣುತ್ತೆ. ಇರಲಿ, ಅಮಾವಾಸ್ಯೆ ಅದು ಬಸವ ತತ್ವಕ್ಕಲ್ಲ. ಇವತ್ತು ಬಸವ ತತ್ವ ನಡೀತಾ ಇದೆ. ಏನು ಅಂದ್ರೆ ಬಸವಣ್ಣಂಗೆ ಅಮಾವಾಸ್ಯೆ ಯಾವುದು, ಹುಣ್ಣಿಮೆ ಯಾವುದು, ಪೌರ್ಣಮಿ ಯಾವುದು, ಯಾವುದು ಅಲ್ಲ. ಎಲ್ಲ ಗ್ರಹಗಳು ನೀನೆ ಎಂದು ಬಸವಣ್ಣ. ಅವನಿಗೆ ಅಮಾವಾಸ್ಯೆ ದಿವಸದಲ್ಲಿ ಇವತ್ತು ನಿಜ ನಾನು ಅಂದ್ಕೊಂಡೆ, ನಾನು ಈ ಮಾತು ಕೇಳಿದ್ದೀನಿ. ಅಮಾವಾಸ್ಯೆ ಮಾಡ್ತಿದ್ಯೋ ಇಲ್ಲ ಇನ್ನೆರಡೇ ದಿನ ಇದೆ ಕಣೋ ಬಸವ ಜಯಂತಿ, ಅವತ್ತು ಮಾಡ್ತಿದ್ಯೋ ಅಂತ ಕೇಳಿದೆ. ಇಲ್ಲ ಸ್ವಾಮೀಜಿ ಅಮಾವಾಸ್ಯೆ ದಿವಸನೇ ಅಂದ. ಹಂಗಾರೆ ಬಸವ ತತ್ವದಲ್ಲಿ ಮಾಡ್ತಾ ಇದೀಯ ಬಿಡಪ್ಪ ಅಂದ್ರೆ. ಅದು ಬಸವ ತತ್ವದ ಪ್ರಕಾರವಾಗಿ ಈ ದಿವಸ ನಡೆದಂತ ಈ ಒಂದು ಕಾರ್ಯಕ್ರಮ. ನಾನು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರ ಜೊತೆನಲ್ಲೂ ಇದ್ದೀನಿ ಅಂದ್ರೆ ಅದು ಬಸವಣ್ಣವ್ರ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ. ಯಾಕೆಂದ್ರೆ ನಾನು ಈ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ಬಸವ ಶರಣರು ಅನ್ನೋ ಹೆಸರಿದೆ ಅಂದ್ರೆ ಸಾಕು, ಅದು ದೊಡ್ಡ ಕಾರ್ಯಕ್ರಮ. ಅಂತ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ನೀವು ಪುಟ್ಟವರು ಅಂತ ಹೇಳ್ಬಿಟ್ಟು ಮನು ಆಗ್ಲೇ ಟೈಟ್ಲ್ ಕೊಟ್ಬಿಟ್ಟಿದ್ದಾನೆ ಅಲ್ಲಿ ಆಚೆ ಕಡೆನಲ್ಲಿ, ನೀವು ಪುಟ್ಟವರು ಅಂತ. ನಾನು ನಿಜ ಬಸವಣ್ಣ ಹೇಳಿದ್ದು ಅದೇ ಪದನ, ಬಸವಣ್ಣವ್ರ ಪದ ಅದು. ಎಲ್ಲರಿಗಿಂತ ಕಿರಿಯ ನಾನಯ್ಯ, ಎಲ್ಲರಿಗಿಂತ ಕಿರಿಯ ನಾನಯ್ಯ, ಎಲ್ಲರೂ ಎನಗಿಂತ ಹಿರಿಯರಯ್ಯ. ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ನನಗಿಂತ ಹಿರಿಯರು. ಅವರೆಲ್ಲರ ಆಶೀರ್ವಾದ ಈ ಚಿತ್ರಕ್ಕಿರಲಿ ಅಂತ ನಾನು ಇಲ್ಲಿಂದ ಅವ್ರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಎರಡೇ ಮಾತು ಅನ್ಕೊಂಡೆ, ತುಂಬಾ ಆಡ್ಬಿಟ್ಟಿದ್ದೀನಿ. ಹಿರಿಯರಾಗಿರ್ತಕ್ಕಂಥವ್ರು ಎರಡು ಮಾತಾಡಬೇಕು, ಅವ್ರದೇ ಸಭೆ ಇದು ಅಂತ ಹೇಳ್ತಾ ಈ ಮೈಕನ್ನ ಮುಂದಕ್ಕೆ ಕೊಡ್ತೀನಿ. ಧನ್ಯವಾದಗಳು ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ. ಸರ್ ಶುಭ ಹಾರೈಸಿದ್ರೆ ಸರ್. ನನಗೆ ಅವರು ಫೋನ್ನಲ್ಲಿ ಏನು ಮಾತಾಡಿದ್ರು ಅಂತೂ ಸರಿಯಾಗಿ ಕೇಳಲಿಲ್ಲ. ನಿಮಗೆ ಇದೇ ಸಿನಿಮಾದ ಒಬ್ಬ ನಟನ ಮನೆ ಪಕ್ಕದಲ್ಲಿ ನನ್ನ ಮನೆ. ಆ ನಟನ ಹುಟ್ಟು ಹಬ್ಬಕ್ಕೆ ಭಾರಿದೊಂದು ಪಟಾಕಿ ಸಿಡಿಸಿ ನನ್ನ ಶರಣ ಶಕ್ತಿ ಹೋಗ್ಬಿಟ್ಟು, ಹೀಗಾಗಿ ನನಗೆ ಮೊದಲಿನ ಹಾಗೆ ಎಲ್ಲರೊಡನೆ ನೇರವಾಗಿ ಮಾತಾಡೋದು ಹೋಗ್ಬಿಟ್ಟಿದೆ. ಇವರು ಈ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಯಾರೂ ನನಗೆ ಹೆಚ್ಚಿನ ಪರಿಚಯ ಇಲ್ಲ. ಅದರ ದೂರವಾಣಿಯಲ್ಲಿ ಹೇಳಿದ್ರು ಇದು ಬಸವಣ್ಣನ ಕುರಿತಂತಹದ್ದು ಅಂದಾಗ ಸಹಜವಾದಂತಹ ಆಸಕ್ತಿ. ಇವತ್ತು ಅದರ ಚಿತ್ರ ನಾನು ಪೂರ್ತಿ ನೋಡಿಲ್ಲ, ಕೊನೆಯಲ್ಲಿ ಬಂದೆ. ಹಾಡನ್ನ ಹಾಕಿದ್ದಾರೆ ಮತ್ತು ಅದು ಭಾರಿ ಶಬ್ದದಿಂದಾಗಿ ಏನಂತ ಅದು ಕೂಡ ನನಗೆ ಕೇಳಲಿಲ್ಲ. ನಾನು ನಿಧಾನವಾಗಿ ನೋಡಬೇಕಾಗ್ತದೆ. ಏನೇ ಇರಲಿ, ಶ್ರಮ ಪಟ್ಟಿದ್ದಾರೆ ಅನ್ನೋದಂತೂ, ಸಾಹಸ ಮಾಡಿದ್ದಾರೆ ಅನ್ನೋದು ಆ ದೃಶ್ಯಗಳಿಂದ, ಆ ಕಾಸ್ಟ್ಯೂಮ್ಸ್ ಬಗ್ಗೆ ಭಾಳ ಖರ್ಚು ಮಾಡಿರೋ ಕಾಣಿಸ್ತದೆ. ಅದರ ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನು ಅದರಲ್ಲಿ ಪಾಲಿಸಿದ್ದಾರೆ. ಅದು ಬಹಳ ಮುಖ್ಯವಾದಂಥದ್ದು. ಏನೇ ಇರಲಿ, ಇವತ್ತು ಬಸವಣ್ಣನನ್ನ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರೋ ಸಂದರ್ಭದಲ್ಲೇ ಈ ಚಿತ್ರ ತಯಾರು ಮಾಡಿರೋದು ತುಂಬ ಸೂಕ್ತವಾಗಿದೆ. ಇದು ಚಿತ್ರವನ್ನು ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ಬಸವಣ್ಣನನ್ನು ನೋಡಿರಬಹುದು. ಆದರೆ ಇವರು ಹೇಗೆ ಬಸವಣ್ಣನನ್ನು ಜನಗಳ ಮುಂದೆ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿರ್ದೇಶಕರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಬಸವಣ್ಣ ಯಾಕೆ ಪ್ರಸ್ತುತ ಅನ್ನೋದನ್ನ ಈ ಚಿತ್ರದಲ್ಲಿ ಅವರು ಸರಿಯಾಗಿ ನಿರೂಪಣೆ ಮಾಡಿದ್ದಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ. ಆ ದೃಷ್ಟಿಯಿಂದ ಇದನ್ನು ಜನ ಸ್ವಾಗತಿಸಲಿ, ಅವರ ಪ್ರಯತ್ನ ಒಳ್ಳೆಯ ಫಲ ನೀಡಲಿ, ಅವರು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಚಿತ್ರವನ್ನು ಪೂರ್ತಿ ನೋಡಿದಾಗ ನಾನು ಏನು ಅಭಿಪ್ರಾಯ ಕೊಡಬೇಕು ಅದನ್ನು ನಾನು ಕೊಡ್ತೇನೆ. ಇನ್ನು ಅನುಭವ ಮಂಟಪ ಅಂತ ಪ್ರಸ್ತಾಪ ಮಾಡಿದರು. ನಾನು ಅದರ ಸಮಿತಿಯ ಅಧ್ಯಕ್ಷನಾಗಿರೋದರಿಂದ ನನಗೆ ಅದು ಒಂದು ಸಂತೋಷ. 12ನೇ ಶತಮಾನದಲ್ಲಿ ಅವರ ಸಮಕಾಲೀನ ಸಮಸ್ಯೆಗಳನ್ನು ಕುರಿತು ತಾತ್ವಿಕ ಮತ್ತು ಸಾಮಾಜಿಕ ಎಲ್ಲ ಸಮಸ್ಯೆಗಳನ್ನು ಕುರಿತು ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಾ ಇತ್ತು. ಎಲ್ಲ ವರ್ಗದ ಜನಗಳು ಕೂಡ ಅಲ್ಲಿ ಪಾಲ್ಗೊಳ್ತಾ ಇದ್ರು ಅಂತಹದ್ದೇ ಒಂದು ಇವತ್ತಿನ ಪರಿಸ್ಥಿತಿ, ಇವತ್ತಿನ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ
ಸಾಂಸ್ಕೃತಿಕವೂ ಸೇರಿದ ಹಾಗೆ ನಾವು ಎಂತೆಂಥ ಸವಾಲುಗಳನ್ನು ಎದುರಿಸ್ತಾ ಇದ್ದೇವೆ ಅನ್ನೋದರ ಬಗ್ಗೆ ಇವತ್ತಿನ ಜನ ವಿಚಾರವಂತರು ಕುರಿತು ಚರ್ಚೆ ಮಾಡಿ ಆಡಳಿತ ಮಾಡೋರಿಗೆ, ನೀತಿ ನಿರೂಪಕರಿಗೆ ಮಾರ್ಗದರ್ಶನ ಮಾಡೋಂಗಾಗಬೇಕು ಅಂತ ಹೇಳಿ ಒಂದು ನೂತನ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅಂತ ಹೇಳಿ ಅದನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಂಭೀರವಾಗಿ ತೆಗೆದುಕೊಂಡು ಆ ತೀರ್ಮಾನಕ್ಕೆ ಬಂದರು. ಅದನ್ನು ಈಗ ಸುಮಾರು 600 ಕೋಟಿ ರೂಪಾಯಿಗಳಲ್ಲಿ ನೂತನ ಮಾದರಿ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗ್ತಾ ಇದೆ. പക്ഷേ ಇನ್ನೊಂದು 2 ವರ್ಷದಲ್ಲಿ ಮುಗಿಯಬಹುದು ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಇದೆಲ್ಲ ಒಳ್ಳೆಯ ಲಕ್ಷಣಗಳು. ಇವತ್ತು ಬಸವಣ್ಣನ ವಿಚಾರಧಾರೆ ಸಾರ್ವಕಾಲಿಕ ಅಂತ ಸ್ವಾಮೀಜಿ ಹೇಳಿದ್ರು. ಸಾರ್ವಕಾಲಿಕವಾದ ಕಾರಣಕ್ಕಾಗಿ ಇವತ್ತು ಎಲ್ಲರೂ ಕೂಡ ಬಸವಣ್ಣನ ನಾಯಕ, ಕಲ್ಚರಲ್ ಲೀಡರ್, ಸಾಂಸ್ಕೃತಿಕ ನಾಯಕ ಅಂತ ಒಪ್ಪಿಕೊಂಡಿದೆ. ವಿಶ್ವದ ಅನೇಕ ವಿದ್ವಾಂಸರು ಹೇಳಿದ್ದಾರೆ ಅನುಭವ ಮಂಟಪವನ್ನು ಪ್ರಪಂಚದ ಮೊದಲನೆಯ ಧಾರ್ಮಿಕ ಸಂಸತ್ತು ಅಂತ ಹೇಳಿದ್ದಾರೆ. ಅದು ರಿಲಿಜಿಯಸ್ ಪಾರ್ಲಿಮೆಂಟ್ ಅಂತ ಹೇಳಿದ್ದಾರೆ. ಅದನ್ನು ಆ ದೃಷ್ಟಿಯಿಂದ ಇವತ್ತಿನ ಪರಿಸರದಲ್ಲಿ ಅದನ್ನು ನಾವು ವಿಚಾರ ಮಾಡುವಂತಹ ಒಂದು ಅವಕಾಶ ಈ ಚಿತ್ರದ ಮೂಲಕ ಆಗಿದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ. ಒಳ್ಳೆಯದಾಗಲಿ ನಿಮಗೆಲ್ಲ, ನಿರ್ದೇಶಕರಿಗೆ, ಸಂಗೀತಗಾರರಿಗೆ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಇನ್ನೊಂದು ತಲೆ ಇದೆ, ಇದು ಮಾತಾಡ್ಬಿಟ್ರೆ ಕಂಪ್ಲೀಟ್ ಆಗ್ಬಿಡುತ್ತೆ. ಒಳ್ಳೇದಾಗ್ಲಿ ಅಂತ ಅಷ್ಟೇ. ಎಲ್ಲ ಈ ಚಿತ್ರ ಹೆಂಗಿತ್ತು, ಒಳ್ಳೇದಾಯ್ತು, ಶೂಟಿಂಗ್ ಹೆಂಗಿತ್ತು? ಈ ಚಿತ್ರ ಹೆಂಗಿತ್ತು ನನಗೆ ಗೊತ್ತಿಲ್ಲ. ನಾನು ಹೋಗಿದ್ದೆ, ಚಿತ್ರ ಮಾಡಕ್ ಹೋಗಿದ್ದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಚಿತ್ರ ಚೆನ್ನಾಗಿ ನಡೀಲಿ. ಗುರು ಅಂದ್ರೆ ಏನು ಅಂದ್ರೆ ಸುಮ್ನೆ ಕುಂತಿರೋರ್ ಕೈನಲ್ಲೂ ಮಾತಾಡ್ಸೋದು. ನಾನ್ ಪ್ರಯತ್ನ ಪಟ್ಟಿದ್ದೀನಿ, 2 ಕೈಲೂ ಮಾತಾಡ್ಸಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆ ಚಿತ್ರದ ಮೇಲೆ ಇರ್ಲಿ ಅಂತ ಎಲ್ಲ ನನ್ನ ಪತ್ರಕರ್ತ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದೊಡ್ಡ ಚಿತ್ರ ಅಂತಾರೆ, ದೊಡ್ಡ ಚಿತ್ರವನ್ನಾಗಿ ಮಾಡುವಂತ ಶಕ್ತಿ ನಿಮ್ಮೆಲ್ಲರ ಕೈನಲ್ಲೂ ಇದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸ್ವಾಮೀಜಿ. ಗುರು ಜನಪಸ್ಪ ಸರ್ಗೂ ಕೂಡ ಧನ್ಯವಾದಗಳು. ಮುನಿವೆಂಕಟಪ್ಪ ಸರ್ ಕೂಡ 4 ಹಾಡುಗಳು ಕಾಲಕ್ಕೆ ರಿಲೀಸ್ ಮಾಡ್ತಾ ಹೋಗ್ತಾರೆ. ದಯಮಾಡಿ ತಾವೆಲ್ಲರೂ ಕೂಡ ವಚನ ಸಾಹಿತ್ಯವನ್ನು ಅರಿಯುವ ಸಲುವಾಗಿ ಚಿತ್ರವನ್ನ ದಯಮಾಡಿ ಎಲ್ಲರೂ ಕೂಡ ನೋಡಿ, ಹಾಡುಗಳನ್ನ ಬೇರೆಯವ್ರಿಗೂ ಕೂಡ ಹಂಚಿ ಅಂತ ಕೇಳ್ಕೊತಾ ಇದ್ದೇನೆ. ಶರಣರ ಶಕ್ತಿ ತಡಿಗಾರ ನೋಡು ಅನ್ನುವಂತಹ ಅಡಿಬರಹದಲ್ಲಿ ಚಿತ್ರವನ್ನ ಬಹಳ ಸುಂದರವಾಗಿ ಶೀರ್ಷಿಕೆಯನ್ನ ಡಿಸೈನ್ ಮಾಡಿದ್ದಾರೆ. ಚಿತ್ರ ತಂಡಕ್ಕೆ ಒಳಿತಾಗಿ ನಮ್ಮ ಅತಿಥಿಗಳು ಕೂಡ ಶುಭವನ್ನ ಹಾರೈಸಿದ್ದಾರೆ. ದಯಮಾಡಿ ಚಿತ್ರತಂಡಕ್ಕೆ ಎಲ್ಲರೂ ಕೂಡ ಒಂದು ಶುಭಾಶಯವನ್ನ ಸಲ್ಲಿಸಬೇಕು ಪ್ಲೀಸ್. ಬಾ ಮುಂದೆ ಬಾ, ಇರ್ಲಿ ಬಾ, ಇರ್ಲಿ ನೋಡಪ್ಪ, ಇದು ಕರೆಕ್ಟ್ ಪೋಸ್. ಇಬ್ರು ಹುಡುಗರು ಟೀಮ್ ಅವ್ರು ಬನ್ನಿ ಪ್ಲೀಸ್. ಬರ್ರಿ ಮೇಡಮ್. 4 ಜನ ಬನ್ನಿ, ಕೂತ್ಕೊಳ್ಳಿ ಮುಂದೆ. ಅವ್ರ ತರ ಬನ್ನಿ ನೋಡಿ, ನಾನೇ ಎಲ್ಲ